ನಿನ್ನನ್ನ ಗೇಲಿ ಮಾಡಿದವರನ್ನ ಯಾವತ್ತೂ ಬಿಡಬೇಡ. ನಿನ್ನನ್ನು ನೋಡಿ ಉರ್ಕೊಳ್ಳೋರನ್ನ ಯಾವತ್ತೂ ಬಿಡಬೇಡ. ನಿನ್ನ ಸೋಲನ್ನು ಕಾಯ್ತಾ ಇರೋರನ್ನ ಬಿಡಲೇಬೇಡ. ನಿನ್ನನ್ನು ಸಹಿಸಿಕೊಳ್ಳದೆ ಇರೋ ಜನರನ್ನ ಯಾವತ್ತೂ ಬಿಡಬೇಡ. ಸಾಧಿಸಿ ತೋರಿಸು. ನಿನ್ನನ್ನ ಹೀಯಾಳಿಸಿದ ಜನರಿಗೆ ನೀನು ಏನು ಎಂದು ತೋರಿಸು. ನಿನ್ನ ಯೋಗ್ಯತೆ ಏನು ಎಂದು ಇಡೀ ಜಗತ್ತಿಗೆ ತೋರಿಸು. ಮನಸ್ಸು ಮಾಡಿದ್ರೆ ಏನು ಬೇಕಾದರೂ ಸಾಧಿಸಬಹುದಂತ ನೀನು ತೋರಿಸು. ನಿನ್ನ ಜೀವನ ದಿಕ್ಕಿಲ್ಲದೆ ಓಡುವ ಮೋಡದಂತಾಗಬಾರ್ದು. ಜೀವನಕ್ಕೆ ಒಂದು ಗುರಿ ಇರಬೇಕು. ಈ ಜಗತ್ತಿನಲ್ಲಿ ಯಾರನ್ನು ಸಹ ಕೀಳು ಕಾಣಬಾರ್ದು. ಯಾಕಂದ್ರೆ ಕುಡಿಯಲು ಯೋಗ್ಯವಲ್ಲದ ನೀರು ಸಹ ಬೆಂಕಿಯನ್ನು ಆರಿಸುತ್ತೆ. ನೀನು ಯಾವುದಕ್ಕೂ ಪ್ರಯೋಜನ ಇಲ್ಲ ಅಂತ ಆಡ್ಕೊಳ್ಳೋ ಜನರು ನಿನ್ನನ್ನು ಕಂಡು ತಲೆ ಕೆಳಗೆ ಮಾಡಬೇಕು. ಆ ಥರ ನೀನು ಮಾಡಿ ತೋರಿಸು. ಒಂದು ಹೂವು ಮತ್ತೊಂದು ಹೂವಿನೊಂದಿಗೆ ಯಾವತ್ತೂ ಸ್ಪರ್ಧೆಗೆ ಇಳಿಯಲ್ಲ. ಸುಂದರವಾಗಿ ಅರಳುವುದೇ ಅವುಗಳ ಕೆಲಸ. ಹಾಗೆ ನೀನು ಯಾರ ಬಗ್ಗೆನೂ ತಲೆ ಕೆಡಿಸ್ಕೊಳ್ಳದೆ ನಿನ್ನ ಗುರಿಯ ಕಡೆಗೆ ಮಾತ್ರ ಗಮನ ಹರಿಸು. ಕಷ್ಟದಲ್ಲಿದ್ದಾಗ ಕಣ್ಣೆತ್ತಿಯೂ ನೋಡದ ಜನ ಕಟ್ಟಿಗೆಯಲ್ಲಿಟ್ಟಾಗ ಕಣ್ಣೀರು ಹಾಕ್ತಾರೆ. ಅಂತಹ ಜನರ ಮುಂದೆ ನೀನು ಬದುಕಿರುವಾಗಲೇ ಏನಾದರೂ ಸಾಧಿಸಿ ತೋರಿಸು. ಸತ್ತ ಮೇಲೆ ನೀನು ಶಾಶ್ವತವಾಗಿ ಬದುಕಿ ತೋರಿಸು. ಒಳ್ಳೆಯ ಸಮಯ ಬಂದಾಗ ಹೆಚ್ಚು ಖುಷಿಯಿಂದ ಅನುಭವಿಸು. ಹೆಚ್ಚು ದಿನ ಉಳಿಯಲ್ಲ. ಕೆಟ್ಟ ಸಮಯ ಬಂದಾಗಲೂ ಖುಷಿಯಿಂದ ಅನುಭವಿಸು. ಅದು ಕೂಡ ಹೆಚ್ಚು ದಿನ ಉಳಿಯಲ್ಲ. ಯಾಕಂದ್ರೆ ಜೀವನದಲ್ಲಿ ಯಾವುದು ಕೂಡ ಶಾಶ್ವತವಲ್ಲ. ಈಗ ಜನ ನಿನ್ನ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂದ್ರೆ ಅವ್ರ ಟೈಮ್ ಕೂಡ ಬರುತ್ತೆ. ಸುನಾಮಿ ಬಂದಾಗ ಕೊಚ್ಚಿ ಹೋದ ಇರುವೆಗಳನ್ನು ಮೀನುಗಳು ತಿನ್ನುತ್ತೆ. ಅದೇ ನೀರು ಬತ್ತಿ ಹೋದಾಗ ಸತ್ತ ಬಿದ್ದ ಮೀನುಗಳನ್ನು ಇರುವೆಗಳು ತಿನ್ನುತ್ತೆ. ಅವಕಾಶ ಎಲ್ರಿಗೂ ಸಿಗುತ್ತೆ. ಸಮಯಕ್ಕಾಗಿ ಕಾಯ್ಬೇಕು ಅಷ್ಟೇ. ಜೀವನ ಎಂಬ ಆಟದಲ್ಲಿ ಯಾರು ಏನ್ ಕೇಡು ಮಾಡಿದ್ರು ಅದು ನಿನಗೆ ಒಳ್ಳೆಯದೇ ಆಗುತ್ತೆ. ಜನ ಫುಟ್ಬಾಲ್ ಆಡ್ತಿದೀವಿ ಅಂತ ನಿನ್ನನ್ನ ಒದಿತಾರೆ. ಆದ್ರೆ ಅವರು ನಿನ್ನನ್ನು ಗೋಲ್ ಹತ್ರ ತಲುಪಿಸ್ತಿರ್ತಾರೆ ಅಂತ ಅವರಿಗೆ ಗೊತ್ತಿರಲ್ಲ. ನಿನ್ನನ್ನು ಹರಿಸೋ ಹಿರಿಯರು, ಹಾರೈಸುವ ಆತ್ಮೀಯರು, ಪ್ರೀತಿಸುವ ಗೆಳೆಯರಿದ್ರೆ ನೀನು ಎಂತಹ ಸಾಧನೆ ಬೇಕಾದ್ರೂ ಮಾಡ್ತೀಯ. ಒತ್ತಡವಿಲ್ಲದ ಉದ್ಯೋಗವಿಲ್ಲ, ನಷ್ಟವಿಲ್ಲದ ವ್ಯಾಪಾರವಿಲ್ಲ, ಕಷ್ಟ ಇಲ್ಲದ ವ್ಯವಸಾಯವಿಲ್ಲ, ನೆಮ್ಮದಿ ಇಲ್ಲದ ಸಂಸಾರವಿಲ್ಲ, ಹಾಗೆಯೇ ಸಮಸ್ಯೆಗಳಿಲ್ಲದ ಮನುಷ್ಯನೇ ಇಲ್ಲ. ಇವೆಲ್ಲವನ್ನು ಜಯಿಸುವವನೇ ನಿಜವಾದ ಸಾಧನೆ ಎನಿಸಿಕೊಳ್ತಾನೆ. ಎದ್ದೇಳು. ಟೀಕಾಕಾರರು ಬಾಯಿಯನ್ನು ಮುಚ್ಚಿಸುವ ಸಮಯ ಬಂದಾಗಿದೆ. ಸಮಯವನ್ನು ಎಂದಿಗೂ ಹಾಳು ಮಾಡಬೇಡ. ನೀನು ಸಮಯವನ್ನು ಹಾಳು ಮಾಡಿದ್ರೆ ಸಮಯ ನಿನ್ನನ್ನ ಹಾಳು ಮಾಡುತ್ತೆ. ಕೊನೆಗೊಂದು ಮಾತು, ಬೇರೆಯವರ ಬಗ್ಗೆ ತಲೆ ಕೆಡಿಸ್ಕೊಂಡು ನಿನ್ನ ಜೀವನ ನೀನು ಹಾಳು ಮಾಡಬೇಡ. ಕೊಲ್ಲೋಕೆ ಅಂತ ಒಬ್ಬ ಇದ್ರೆ ಕಾಪಾಡೋಕೆ ಅಂತ ಮತ್ತೊಬ್ಬ ಇರ್ತಾನೆ. ಹಾಗೆಯೇ ನಿನ್ನನ್ನು ಕಂಡು ಸಹಿಸಿಕೊಳ್ಳದ 3 ಜನ ಇದ್ರೆ ನಿನ್ನನ್ನು ಪ್ರೀತಿ ಮಾಡೋರು 3 ಜನ ಇರ್ತಾರೆ. ನೀನು ಯಾವುದಕ್ಕೂ ತಲೆ ಕೆಡಿಸ್ಕೋಬೇಡ. ಹಾಗೆ ಯಾರನ್ನು ಬಿಡಬೇಡ. ನಿನ್ನನ್ನು ಹೀಯಾಳಿಸಿದವರಿಗೆ, ಕಿಂಡಲ್ ಮಾಡಿದವರಿಗೆ, ಅಪಹಾಸ್ಯ ಮಾಡಿದ ಜನರಿಗೆ ನೀನು ಏನು ಅಂತ ತೋರಿಸು. ನಿನ್ನ ಗುರಿಯನ್ನು ಸಾಧಿಸು.